ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಜಿಲ್ಲಾಡಳಿತ, ಜಿಪಂ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಿಮ್ಸ್, ತಾಲೂಕು ಪಂಚಾಯಿತಿ, ಅರಕೆರೆ ಗ್ರಾಮ ಪಂಚಾಯಿತಿ ಹಾಗೂ ವಿವಿಧ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾರ್ಚ್ 10ರಂದು ಶ್ರೀರಂಗಪಟ್ಟಣ ತಾಲೂಕಿನ ನೇರಲೆಕೆರೆ ಗ್ರಾಮದ ವಿಶ್ವಮೈತ್ರಿ ಬೌದ್ಧ ವಿಹಾರದಲ್ಲಿ ಆಯೋಜಿಸಲಾಗಿದೆ ಎಂದು ಡಾ. ಬಿಆರ್ ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಎಚ್ಜಿ ಗಂಗಾರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸದೃಢ ಆರೋಗ್ಯದ ಕಡೆ ಗ್ರಾಮೀಣ ಜನರ ನಡೆ, ವ್ಯಸನಮುಕ್ತ ಜಿಲ್ಲೆಯ ಕಡೆ ನಮ್ಮ ನಡೆ ಘೋಷವಾಕ್ಯದೊಂದಿಗೆ ಶಿಬಿರ ನಡೆಯಲಿದೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ. ಕುಮಾರ್ ಉದ್ಘಾಟಿಸಲಿದ್ದು, ಜಿಲ್ಲಾ ಎಸ್ಪಿ ಡಾ. ವಿಜೆ ಶೋಭಾರಾಣಿ ಘನ ಉಪಸ್ಥಿತರಿರುವರು. ಜಿಪಂ ಸಿಇಒ ಕೆಆರ್ ನಂದಿನಿ ಅಧ್ಯಕ್ಷತೆ ವಹಿಸಲಿದ್ದು, ಡಿಎಚ್ಒ ಡಾ. ಮೋಹನ್, ಮಿಮ್ಸ್ ನಿರ್ದೇಶಕ ಡಾ. ನರಸಿಂಹಸ್ವಾಮಿ, ಅಧೀಕ್ಷಕ ಡಾ. ಶಿವಕುಮಾರ್, ಶ್ರೀರಂಗಪಟ್ಟಣ ತಹಸೀಲ್ದಾರ್ ಚೇತನ್ ಯಾದವ್, ಪಿಡಿಒ ಡಾ. ಆಶಾಲತಾ ಉಪಸ್ಥಿತರಿರುವರು ಎಂದು ವಿವರಿಸಿದರು. ನೇರಲೆಕೆರೆಯಲ್ಲಿ ಮಾರ್ಚ್ 10ರಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಅದರ ಅಧ್ಯಕ್ಷರಾದಂತಹ ಜಯರಾಮಯ್ಯನವರು ವಕೀಲರು ಅವರು ಆಯೋಜಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶವಾದರೂ ಇಷ್ಟೇ, ಆ ಒಂದು ಭಾಗದ ಶ್ರೀಸಾಮಾನ್ಯರಿಗೆ, ಬಡಜನತೆಗೆ ಮತ್ತು ವೃದ್ಧರಿಗೆ ಮತ್ತು ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ ಎಲ್ಲರಿಗೂ ಕೂಡ ಒಂದು ಆರೋಗ್ಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಒಂದು ಸದುದ್ದೇಶದಿಂದ ಈ ಬುದ್ಧ ಭಾರತ ಫೌಂಡೇಶನ್ ವತಿಯಿಂದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ಅವಕಾಶವನ್ನು ಶ್ರೀಸಾಮಾನ್ಯರು ಸಕಾಲದಲ್ಲಿ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ಸಂಘಟನೆಯ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಬುದ್ಧ ಭಾರತ ಫೌಂಡೇಶನ್ಗೆ ನಾವು ನೈತಿಕ ಬೆಂಬಲ ನೀಡ್ತಾ ಇದ್ದೇವೆ. ಯಾಕೆಂತಂದರೆ ಇಂಥ ಸದುದ್ದೇಶ ಇಟ್ಕೊಂಡು ಇಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಜಯರಾಮಯ್ಯನವ್ರಿಗೆ ನಾವು ನೈತಿಕ ಬೆಂಬಲವನ್ನು ನೀಡಲೇಬೇಕಾಗಿದೆ, ಅನಿವಾರ್ಯ ಆಗಿದೆ. ಯಾಕೆ ಅಂತಂತಂದರೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಕ್ಕಂಥ ಮನಸ್ಸುಗಳು ವಿರಳವಾಗಿದ್ದಾವೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಹಾಗೆ ಅವರು ಒಂದು ಸಣ್ಣ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವ್ರದ್ದೇ ಆದ ಪರಿಮಿತಿ ಒಳಗಡೆ. ಹಾಗಾಗಿ ನಾವು ಕೂಡ ಜೊತೆಲಿ ನಿಲ್ಲಬೇಕು ಅಂತ ನಮ್ಮ ಎಲ್ಲ ಜಾತಿ, ಧರ್ಮದ, ವರ್ಗದ ಭೇದ ಭಾವವಿಲ್ಲದೆ ಸಹಕಾರವನ್ನು ನೀಡ್ತಾ ಇದ್ದೇವೆ. ಅದಕ್ಕೆ ಹೆಸರಾಂತ ಮಂಡ್ಯ ಜಿಲ್ಲೆಯ ನುರಿತ ವೈದ್ಯರುಗಳು ಕೂಡ ಅಲ್ಲಿ ಬಂದು ಆರೋಗ್ಯ ತಪಾಸಣೆಯಲ್ಲಿ ಅವರು ಪ್ರಾಕ್ಟಿಕಲ್ಲಾಗೆ ಅಲ್ಲಿಯ ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಅಲ್ಲಿಯ ಭಾಗದ ಮತ್ತು ಜಿಲ್ಲೆಯ ಎಲ್ಲ ಗ್ರಾಮಸ್ಥರು, ಮುಖಂಡರುಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಸುದ್ದಿಗೋಷ್ಠಿ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಬರಬೇಕು. ಶ್ರೀಸಾಮಾನ್ಯರು, ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡ್ಕೋಬೇಕು, ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ಹೇಳಿ, ಗೋಷ್ಠಿಯಲ್ಲಿ ಬುದ್ಧ ಭಾರತ ಫೌಂಡೇಶನ್ ಅಧ್ಯಕ್ಷ ಜೆ. ರಾಮಯ್ಯ, ಸಿದ್ದರಾಜು, ನಿರಂಜನ್ ಬೌದ್ಧ್, ಟಿಸಿ ಗುರಪ್ಪ, ಮೋಹನ್ ಪ್ರಬುದ್ಧ್, ಉಬೇದ್ ಇದ್ದರು.